ಇವತ್ತು ಸ್ವಲ್ಪ ಸಿಂಪಲ್ ಆದರೂ ಡಿಫ್ರೆಂಟ್ ಆಗಿ ಒಂದು ಬೀಟ್ರೂಟ್ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬೆಳಗಿನ ತಿಂಡಿಗೆಲ್ಲ ಪರ್ಫೆಕ್ಟಾಗಿ ನಿಮಗೆ ಕಾಂಬಿನೇಷನ್ ಆಗುತ್ತೆ. ದೋಸೆ ಮಾಡಿದರೆ, ಚಪಾತಿ ಮಾಡಿದರೆ, ನೀರು ದೋಸೆ ಮಾಡಿದರೆ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಹಾಗೆಯೇ ನೀವು ಸ್ವಲ್ಪ ಪಲ್ಯ ಮಾಡೋದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಇದನ್ನು ನೀವು ಅನ್ನಕ್ಕೆ ಕೂಡ ಯೂಸ್ ಮಾಡ್ಬೋದು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನೋಡಿ, ನಾನು ಬೀಟ್ರೂಟ್ನ ಈ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಆಲೂಗಡ್ಡೆ ಹಾಕಿದರೆ ಚೆನ್ನಾಗಿರುತ್ತೆ, ಅದಕ್ಕೆ ಆಲೂಗಡ್ಡೆನೂ ತೊಗೊಂಡಿದ್ದೀನಿ. ಇದೆಲ್ಲದರ ಜೊತೆ ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ನಾನು ಒಂದು 3 ಕಾಯಿ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿ, 1 ದೊಡ್ಡ ಟೊಮೆಟೊ, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆ ಒಗ್ಗರಣೆ ಕೊಡಲಿಕ್ಕೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆಯೇ ತೆಂಗಿನ ತುರಿ ನಿಮಗೆ ಬೇಕಾದಷ್ಟು ನೀವು ತೊಗೋಬೋದು, ಹಾಗೆಯೇ ಕರಿಬೇವಿನ ಎಲೆಗಳು, ಇದ್ರ ಜೊತೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ನಾನು ಬ್ಯಾಡಗಿ ಚಿಲ್ಲಿ ಪೌಡರ್, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಈ ಬೀಟ್ರೂಟ್ನ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋತ್ತಿಗೆ ನಾನು ಮೊದಲೇ ಹೇಳ್ದಂಗೆ ನೀವು ಟೊಮೆಟೊ, ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಅರಿಶಿನ ಪುಡಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀರನ್ನು ನೀವು ಇಲ್ಲಿ ಹಾಕ್ಕೊಳ್ಳೋತ್ತಿಗೆ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಯೂಶ್ವಲಿ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅನ್ನಕ್ಕೆಲ್ಲ ಯೂಸ್ ಮಾಡೋದಾದರೆ ನೀವು 1.5 ಲೋಟ ಹಾಕ್ಬೋದು. ಇಲ್ಲಿ ನಾನು 1 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ತರಕಾರಿ ಏನು ಹಾಕಿದ್ದೀರಾ ಅದರದ್ದು ಸಮತಟ್ಟು, ಆಲ್ಮೋಸ್ಟ್ ಸಮತಟ್ಟಾಗಿ ಬರುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಕೂಡ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ವಿಷಲ್ ತೆಗಿಬೇಕು. ಯೂಶ್ವಲಿ 1 ರಿಂದ 2 ವಿಷಲಲ್ಲಿ ಆಗುತ್ತೆ, ಆದರೆ ತರಕಾರಿ ತುಂಬ ಸಾಫ್ಟಾಗಿ ಮಾಡಬೇಡಿ. ಸಾಫ್ಟಾಗಿ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ. ಒಂದು 80% ಬೆಂದರೆ ಸಾಕು. ಇವಾಗ ತರಕಾರಿ ಎಲ್ಲ ಒಂದು 80% ಬೆಂದಿದೆ. ನಾನು ನೀರು ಹಾಕಿರೋದು ನೋಡಿ, ಕರೆಕ್ಟಾಗಿ ಆ ತರಕಾರಿ ಸಮತಟ್ಟಾಗಿದೆ. ಸೊ ಇಷ್ಟೇ ನೀರನ್ನು ನೀವು ಹಾಕ್ಕೋಬೇಕು. ಇವಾಗ ಇದನ್ನು ಕೆಳಗಡೆ ಇಟ್ಟು ಇದಕ್ಕೆ ನಾವು ಒಗ್ಗರಣೆ ಕೊಡೋಕ್ಕೆ ಇವಾಗ ನಾನು ಮೊದಲಿಗೆ ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕ್ಕೊಂಡು ಅದಕ್ಕೆ ನೀವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೋಬೇಕು. ಅಂದರೆ ಇಲ್ಲಿ ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಕೆಂಪಾದಮೇಲೆ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳಿ. ಕರಿಬೇವಿನ ಎಲೆಗಳನ್ನ ಮೊದಲೇ ಹಾಕ್ಕೋಬೇಡಿ, ಕೊನೆಗೆ ಸೇರಿಸ್ಕೊಳ್ಳಿ. ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ನೀವು ತೊಗೊಂಡಿರೋ ಪೌಡರ್ಗಳನ್ನು ಹಾಕ್ಕೋಬೇಕು. ಗರಂ ಮಸಾಲ ಮತ್ತು ಮೆಣಸಿನ ಪುಡಿನ ಹಾಕ್ಕೋಬೇಕು. ಒಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಆ ಪಲ್ಯಕ್ಕೆ ಸೇರಿಸ್ಕೋಬೇಕು. ನೆನ್ಪಿಡಿ, ಯಾವುದೇ ಕಾರಣಕ್ಕೂ ಫ್ಲೇಮ್ ಆನ್ ಇರೋತ್ತಿಗೆ ನೀವು ಪೌಡರ್ಗಳನ್ನ ಹಾಕಬಾರ್ದು, ಅದು ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಡು ಹಾಕಬೇಕು. ಒಂದು ಸಲ ಅದಕ್ಕೆಲ್ಲ ನೀವು ಒಗ್ಗರಣೆ ಕೊಟ್ಟ ಮೇಲೆ ಅದಕ್ಕೆ ಕೊನೆಯದಾಗಿ ನೀವು ತೆಂಗಿನಕಾಯಿನ ಸೇರಿಸಿ 1 ಕುದಿ ತೆಗೆದ್ರೆ ಸಾಕು. 1 ಕುದಿ ತೆಗೆದ್ರೆ ಈ ಪಲ್ಯ ರೆಡಿಯಾಗುತ್ತೆ. ಇಲ್ಲಿ ಉಪ್ಪನ್ನು ನೀವು ಕಮ್ಮಿ ಆದರೆ ಕೊನೆಗೆ ಕೂಡ ಹಾಕ್ಕೋಬಹುದು ಅಥವಾ ಮೊದಲಿಗೆ ಕೂಡ ಹಾಕ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಅದ್ಭುತವಾದ ರುಚಿ ಬರುತ್ತೆ ಇದರಲ್ಲಿ. ನೀವು ನಾರ್ಮಲಾಗಿ ಏನು ಮಾಡ್ತೀರಾ, ಬರೀ ಪಲ್ಯ ಮಾಡೋತ್ತಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಪಲ್ಯ ಮಾಡ್ತೀರಾ. ಇಲ್ಲಿ ನಾನು ಸ್ಪೈಸಸ್ನ ಸ್ವಲ್ಪ ಯೂಸ್ ಮಾಡಿದ್ದೀನಿ, ಯಾಕಂದರೆ ಅದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಎಣ್ಣೆಯಲ್ಲಿ ನೀವು ಪೌಡರ್ಗಳನ್ನು ಹಾಕೋದ್ರಿಂದ ಅದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ನೀವು ಯಾವುದೇ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಊಟ ಮಾಡೋತ್ತಿಗೆ ರೈಸಿಗಾಗಲಿ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಸಾರಾಗಿ ಕೂಡ ಯೂಸ್ ಮಾಡ್ಬೋದು. ಹಾಗಾದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆಯೇ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಟೇಕ್ ಕೇರ್.